ರೋಡಲ್ಲಿ ತುಂಬಾ ಆಂಕಿಂಗ್ ಮಾಡೋದ್ರಿಂದ ಹಿಡಿದು ಜೋರಾಗಿ ಹಾರನ್ ಹೊಡಿಯೋದು, ಚಿಕ್ಕದಾಗಿ ಟಚ್ ಆದ್ರೆ ಅಲ್ಲೇ ರೋಡಲ್ಲೇ ಹೊಡೆದಾಡ್ಕೊಳ್ಳೋದು, ಗಲಾಟೆ ಮಾಡೋದು, ಇವೆಲ್ಲ ಸಮಸ್ಯೆಗಳಾಗ್ತಿದೆ. ನೀವು ಹೇಳ್ತಿದ್ರೆ ಫೈನ್ ಆಗ್ತಿದೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದೀವಿ ಅಂತ. ಇಲ್ಲೆಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ನಾನು ಖುದ್ದಾಗಿ ಕೆಲವು ಕಡೆ ನೋಡಿದೀನಿ ಸರ್. ಆಕ್ಚುಲಿ ಬೆಂಗಳೂರು ಮತ್ತೆ ಬೆಂಗಳೂರು ಬಿಟ್ಟು ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ವೀಲಿಂಗ್ ನಡೆಯುತ್ತೆ. ವೀಲಿಂಗ್ಗೆ ಸಿಕ್ಕಿದ್ರೆ ಹಿಡಿದು ಫೈನ್ ಹಾಕ್ತಾರೆ. ಎಲ್ಲ ಶೂಟ್ ಮಾಡ್ಬಿಟ್ಟು ಯಾರು ವೀಲಿಂಗ್ ಮಾಡಿದ್ದಾರೆ ಅಂತ ಪೊಲೀಸ್ ಅವ್ರಿಗೆ ತಿಳಿದ್ರೆ ಅವ್ರನ್ನ ಟ್ರ್ಯಾಕ್ ಮಾಡಿ ಫೈನ್ ಹಾಕ್ತಾರೆ. ಬಟ್ ಈ ಫೈನ್ ಆಗ್ತಿದಾರಲ್ಲ, ಅದು ಸಾಲದು ಅಂತ ಅನ್ಸುತ್ತೆ ಸರ್ ಎಲ್ಲೋ ಒಂದು. ಯಾಕಂದ್ರೆ ನಾನು ಬೇರೆ ದೇಶಗಳಲ್ಲಿ ಏನ್ ಮಾಡ್ತಾರೆ ಅಂತ ನನ್ನ ಇಂಟ್ರೆಸ್ಟ್ಗೋಸ್ಕರ ನಾನು ಸ್ಟಡಿ ಮಾಡಿದೆ ಆಕ್ಚುಲಿ ಇದನ್ನ. ಕೆಲವು ದೇಶಗಳಲ್ಲಿ ಆ ಬೈಕ್ ನ ಸೀಸ್ ಮಾಡಿ ಬೈಕ್ ನೇ ಕ್ರಶ್ ಮಾಡಿಬಿಡ್ತಾರೆ. ಆ ತರದ ಒಂದು ಸ್ಟ್ರಿಂಜೆಂಟ್ ಲಾಸ್, ಎಸ್ಪೆಷಲಿ ವೈಲೇಷನ್ಗೆ ನಮ್ಮ ದೇಶದಲ್ಲಿ ತುಂಬಾ ಅವಶ್ಯಕತೆ ಇದೆ ಅಂತ. ಬರೀ ಫೈನ್ ಇಂದ ನಮ್ಮಲ್ಲಿ ರೋಡ್ ಡಿಸಿಪ್ಲಿನ್ ಬರಲ್ಲ, ಸ್ಟ್ರಿಂಜೆಂಟ್ ಆಕ್ಷನ್, ಸ್ಟ್ರಿಂಜೆಂಟ್ ಲಾ ಇಂದ ಬರುತ್ತೆ ಅಂತ ನನಗನ್ಸುತ್ತೆ ಸರ್. ತಾವು ಹೋಮ್ ಮಿನಿಸ್ಟರ್ ಇದ್ದೀರಾ, ಇಷ್ಟು ವರ್ಷ ರಾಜಕಾರಣ ಮಾಡಿದ್ರ, ಇದಕ್ಕೆ ಇದು ಮೇರಿ ಬೇಬಿ ನಮ್ಮ ರಾಜ್ಯದಿಂದಾನೇ ಈ ತರದೊಂದು ಲಾ ತಗೊಂಡ್ಬಂದ್ರೆ ಇಡೀ ದೇಶಕ್ಕೆ ಇದೊಂದು ಮಾದರಿ ಆಗಬಹುದು ಅಂತ ನನಗೆ ಅನಿಸ್ತಿದೆ ಸರ್ ಆಕ್ಚುಲಿ. ಥ್ಯಾಂಕ್ ಯು. ನಮ್ಮಲ್ಲೂ ಕೂಡ ಈಗ ವೀಲಿಂಗ್ ಬಗ್ಗೆ ನೀವೇನು ಹೇಳ್ತಾ ಇದ್ರಿ, ಇಟ್ಸ್ ನಾಟ್ ಮಿಯರ್ಲಿ ಫೈನ್. ವಿ ಆರ್ ಬುಕಿಂಗ್ FIRs ಆನ್ ದೆಮ್. ದ ವೆಹಿಕಲ್ ಈಸ್ ಬೀಯಿಂಗ್ ಸೀಸ್ಡ್, ದ RC ಈಸ್ ಕ್ಯಾನ್ಸಲ್ಡ್. ಸೊ ಆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನಾವು ಕೊಲಾಬರೇಟ್ ಮಾಡ್ಕೊಂಡು ಈಗ RC ಈಸ್ ಬೀಯಿಂಗ್ ಕ್ಯಾನ್ಸಲ್ಡ್. ಜೊತೆಗೆ ಒನ್ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ನೋಟಿಸ್ಡ್ ಇನ್ ವೀಲಿಂಗ್ ಈಸ್ ದಟ್ ಅಂಡರ್ ಏಜ್ ಚಿಲ್ಡ್ರನ್, ದಟ್ ಈಸ್ ಬಿಲೋ 18 years, ದೇ ಜನರಲಿ ಇನ್ವಾಲ್ವ್ ಇನ್ ದೀಸ್ ಕೈಂಡ್ ಆಫ್ ವೀಲಿಂಗ್. ಅಂತಹ ಸಂದರ್ಭದಲ್ಲಿ ವಿ ಆರ್ ಬುಕಿಂಗ್ ಅ ಕೇಸ್ ಅಗೇನ್ಸ್ಟ್ ದ ಪೇರೆಂಟ್ಸ್ ಅಂಡರ್ ಜುವೆನೈಲ್ ಜಸ್ಟಿಸ್ ಆಕ್ಟ್, ವಿಚ್ ಮೀನ್ಸ್ ಟು ಸೇ ವಿ ಆರ್ ಅರೆಸ್ಟಿಂಗ್ ದೆಮ್ ಅಂಡ್ ಸೆಂಡಿಂಗ್ ದೆಮ್ ಟು ಜೈಲ್. Plus the penalty also has been multifold penalty is being booked on these wheeling cases. Wheeling cases we have taken very seriously, and the number of drives also have increased. The number of seizures have also increased in 2024.